ಒಂದಿಬ್ರು ಹೆಣ್ಮಕ್ಳು ಮಾತಾಡಕತ್ತಿದ್ರಂತ ಈಗಿನ ಕಾಲದವ್ರು. ಒಬ್ಬ ಹೆಣ್ಮಕ್ಳು ಅಂತಾಳ, ನಮ್ಮ ಮನೆಗೆ ಒಬ್ಬ ಸ್ವಾಮಿ ಬಂದಿದ್ನವ ಇವ್ವ. ಮಾತು ಹೆಂಗೈತಿ ನೋಡ್ರಿ, ನಮ್ಮ ಮನೆಗೆ ಒಬ್ಬ ಸ್ವಾಮಿ ಬಂದಿದ್ನವ ಯವ್ವ, ಎಲ್ಲಾ ತರದ ಅಡಿಗೆ ಮಾಡಿದ್ದೆ ನಾನು, ಅವ ಹೇಳಿದಷ್ಟು ನೀಡಿದ್ದೆ, ಆದ್ರೂ ಊಟ ಮುಗಿದ ಮೇಲೆ ತಾಟ ನೆಕ್ಕೆ ನೆಕ್ಕಿದ. ಏನ್ ಮಾಡ್ತೀರಿ ಅಂದ್ರೆ ಆಕೆ ಏನ್ ತಿಳ್ಕೊಂಡಾಳ ಅಂದ್ರೆ ಕಡಿಮೆಯಾಗಿ ನೆಕ್ಕಾಕತ್ತಾರ ಅಂತ ತಿಳ್ಕೊಂಡಾಳ ಆಕೆ. ಸ್ವಾಮಿಗಳದೊಂದು ಪದ್ಧತಿ ಏನೈತೆ ಅಂದ್ರೆ ತಾಟಿನೊಳಗ ಒಂದ್ ಅಗಳ ಅನ್ನ ಬಿಡಬಾರದು ಅನ್ನುವಂತದ್ದು ಒಂದು ಸಂಸ್ಕಾರ, ಅದು ಪದ್ಧತಿ, ಆಚಾರ. ಯಾರು ಪ್ರಸಾದಿಕರಾಗ್ತಾರ ಅವರು ಒಂದಗಳ ಪ್ರಸಾದನ ತಾಟಿನೊಳಗೆ ಬಿಡಬಾರದು ಅಂತ ಐತಿ. ಆದ್ರೆ ಈಕೆ ತಿಳ್ಕೊಂಡ್ಬಿಟ್ರಳ ಕಡಿಮೆ ಆಗಿದ್ದ, ನಾ ಬೇಕಂದ್ರೆ ಇನ್ನು 10 ಸಾರಿ ನೀಡಂಗಿದ್ದೆ. ಅದು ಎಂತ ತಾಟ್ ನೆಕ್ಕಿದ್ನ ತಂಗಿ. ಏನ್ ಮಾಡೋರು ಇಂಥವ್ರಿಗೆ? ಸ್ವಾಮಿಗಳು ಮರ್ಯಾದೆ ಉಳಿತೈತೆ ಅವ್ರ ಮನೆಗೆ ಹೋದ್ರು. ಇದು ಕೇವಲ ಸ್ವಾಮಿಗಳಷ್ಟೇ ತಾಟಿನೊಳಗ ಅನ್ನ ಬಿಡಬಾರ್ದು ಅಂತಲ್ಲ, ಭೂಮಿ ಮೇಲೆ ಎಷ್ಟು ಜನ ಹುಟ್ಟ್ಯಾರ ಎಲ್ಲರೂ ಒಂದ್ ಅಗಳು ಬಿಡಲಾರ್ದಂಗ ಆ ತಾಟನ್ನು ಸ್ವಚ್ಛಾಗಿ ತೊಳಿಬೇಕು, ಅದು ಸಂಸ್ಕಾರ. ಇವತ್ತಿನ ಕಾಲಕ್ಕೆ ಸಂಸ್ಕಾರ ಬಹಳ ಕಡಿಮೆ ಆಗ್ತಾ ಇದೆ. ನೀವು ನಿಮ್ಮ ಮಕ್ಕಳಿಗೆ ದುಡ್ಡು ಕೊಡ್ತಾ ಇದ್ದೀರಿ, ಬಟ್ಟಿ ಕೊಡ್ತಾ ಇದ್ದೀರಿ, ವಿದ್ಯೆ ಕೊಡ್ತಾ ಇದ್ದೀರಿ, ಭೂಮಿ ಕೊಡ್ತಾ ಇದ್ದೀರಿ, ಏನೆಲ್ಲ ಕೊಡ್ತಾ ಇದ್ದೀರಿ, ಆದ್ರೆ ಯಾವುದನ್ನ ಕೊಡ್ಬೇಕಾಗಿತ್ತು ಅದು ಒಂದನ್ನೇ ಕೊಡ್ತಾ ಇಲ್ಲ, ಅದು ಸಂಸ್ಕಾರ. ನಿಮ್ಮ ಮಕ್ಕಳ ಕೈಯಾಗ ಚಾಕು ಕೊಡುವ ಪೂರ್ವದಲ್ಲಿ ಚಾಕುವನ್ನ ಹೆಂಗ್ ಬಳಸಬೇಕನ್ನುವಂತ ತಿಳುವಳಿಕೆಯನ್ನ ಕೊಡಬೇಕು. ಆ ಚಾಕು ಏನು ಕೆಟ್ಟ ಕೆಲಸ ಮಾಡೋದಿಲ್ಲ. ಒಂದೇ ಒಂದು ಚಾಕು ಡಾಕ್ಟರ್ನ ಕೈಯಾಗಿ ಬೇರೆ ಕೆಲಸ ಮಾಡುತ್ತಾ, ಡಾಕುವಿನ ಕೈಯಾಗಿ ಬೇರೆ ಕೆಲಸ ಮಾಡುತ್ತೆ. ಚಾಕು ಒಂದೇ ಅದು, ಆದ್ರೆ ಡಾಕ್ಟರ್ ಬಳಕೆ ಮಾಡೋದು ಬೇರೆ ಮಾಡ್ತಾನೆ, ಡಾಕು ಬೇರೆ ಬಳಕೆ ಮಾಡ್ತಾನೆ, ನಿಮ್ಗೆಲ್ಲ ಗೊತ್ತದು. ನೀವು ಮಗುವಿಗೆ ಹಣ ಕೊಡುವ ಪೂರ್ವದಲ್ಲಿ ಹಣವನ್ನು ಹೆಂಗ ಬಳಸಬೇಕನ್ನುವಂತ ಜ್ಞಾನವನ್ನ ಕೊಟ್ರೆ, ಸಂಸ್ಕಾರವನ್ನ ಕೊಟ್ರೆ ಬಹುಶಃ ಆ ಮಗುವಿಗೆ ಹಣದ ಮೌಲ್ಯ ಗೊತ್ತಾಗ್ತದೆ. ಮಠಗಳು ಏನು ಕೆಲಸ ಮಾಡಬೇಕು ಅಂದ್ರೆ ನಾಡಿನ ಜನರಿಗೆ ಸಂಸ್ಕಾರವನ್ನ ಕೊಡಬೇಕು. ಈ ಪುರಾಣವನ್ನ ಬಿಡುಗಡೆ ಮಾಡಿದ್ರಲ್ಲ, ವೇದಿಕೆ ಮೇಲೆ ಕೂತ್ಕೊಂಡು ಓದ್ತಾ ಇದ್ವಿ ನಾವು. ಒಂದು 8 ಅಧ್ಯಾಯ ಓದಿದ್ವಿ ಇದ್ರಾಗ. ಅಲ್ಲಿ ಗೊತ್ತಾಗಿದ್ದೇನು ಅಂತಂದ್ರೆ, ಪ್ರಭುರಾಜೇಂದ್ರ ಮಹಾಸ್ವಾಮಿಗಳವರು ಹುಟ್ಟುವ ಪೂರ್ವದಲ್ಲಿ ಆ ಊರಿನಲ್ಲಿ ಪ್ರಭುಲಿಂಗ ಲೀಲಾ ಪ್ರವಚನವನ್ನ ಹಚ್ಚಿದ್ರು. ಸ್ವತಃ ಅವರು ತಂದೆನೇ ಪ್ರಭುಲಿಂಗ ಲೀಲೆಯನ್ನ ಹೇಳ್ತಾ ಇದ್ರು. ಅದರ ಪರಿಣಾಮ ಮುಂದೆ ಇವರು ಹುಟ್ಟಿದ್ರು. ಹಾಗಾಗಿ ಪ್ರಭುಲಿಂಗ ಲೀಲಾದ ನೆನಪಿಗಾಗಿ ಪ್ರಭುರಾಜೇಂದ್ರ ಅನ್ನುವಂತ ಹೆಸರನ್ನ ಇವರು ಇಟ್ರು ಅನ್ನುವಂಥದ್ದನ್ನ ಇದ್ರೊಳಗೆ ನಾವು ಓದಿದ್ವಿ. ಈಗ ಎಲ್ಲಾ ಮಕ್ಕಳಿಗೆ ಹೆಸರುಗಳನ್ನ ಏನ್ ಇಡ್ತಾ ಇದ್ದೀರಿ ಅಂತಂದ್ರೆ ಸಿನಿಮಾ ನಟ ನಟಿಯರ ಹೆಸರನ್ನ ಇಡ್ತಾ ಇದ್ದೀರಿ. ಯಾಕಂದ್ರೆ ಸಿನಿಮಾ ಬಾಳ್ ನೋಡಾಕತ್ತೀರಿ ನೀವು. ಆಗಿನವ್ರು ಪುರಾಣ ಕೇಳ್ತಿದ್ರು, ಪುರಾಣದ ಹೆಸರು ಇಡ್ತಿದ್ರು. ಈಗಿನವ್ರು ಸಿನಿಮಾ ನೋಡ್ತೀರಿ, ಸಿನಿಮಾದ ಹೆಸರು ಇಡಾಕತ್ತೀರಿ. ಸ್ವಾಮಿಗಳು ಅಂದ್ರೆ ಈ ಹೆಣ್ಮಕ್ಳಿಗೆ ಸಂಸ್ಕಾರದ ಅರಿವಿಲ್ದಂಗಾಗಿ ಹೋಗ್ಬಿಟ್ಟಿದೆ. ಏನಾಗ್ಬಿಟ್ಟೈತಿ ಅಂತಂದ್ರ ಅವು ಎಲ್ಲ ಒಂಥರ ಹಳೆ ಕಾಲದ ವಿಚಾರ ಆದಂಗ ಆಗ್ಯಾವ. ಒಂದಿಬ್ರು ಹೆಣ್ಮಕ್ಳು ಮಾತಾಡಕತ್ತಿದ್ರಂತ ಈಗಿನ ಕಾಲದವ್ರು. ಒಬ್ಬ ಹೆಣ್ಮಕ್ಳು ಅಂತಾಳ, ನಮ್ಮ ಮನೆಗೆ ಒಬ್ಬ ಸ್ವಾಮಿ ಬಂದಿದ್ನವ ಇವ್ವ. ಮಾತು ಹೆಂಗೈತಿ ನೋಡ್ರಿ, ನಮ್ಮ ಮನೆಗೆ ಒಬ್ಬ ಸ್ವಾಮಿ ಬಂದಿದ್ನವ ಯವ್ವ, ಎಲ್ಲಾ ತರದ ಅಡಿಗೆ ಮಾಡಿದ್ದೆ ನಾನು, ಅವ ಹೇಳಿದಷ್ಟು ನೀಡಿದ್ದೆ, ಆದ್ರೂ ಊಟ ಮುಗಿದ ಮೇಲೆ ತಾಟ ನೆಕ್ಕೆ ನೆಕ್ಕಿದ. ಏನ್ ಮಾಡ್ತೀರಿ ಅಂದ್ರೆ ಆಕೆ ಏನ್ ತಿಳ್ಕೊಂಡಾಳ ಅಂದ್ರೆ ಕಡಿಮೆಯಾಗಿ ನೆಕ್ಕಾಕತ್ತಾರ ಅಂತ ತಿಳ್ಕೊಂಡಾಳ ಆಕೆ. ಸ್ವಾಮಿಗಳದೊಂದು ಪದ್ಧತಿ ಏನೈತೆ ಅಂದ್ರೆ ತಾಟಿನೊಳಗ ಒಂದ್ ಅಗಳ ಅನ್ನ ಬಿಡಬಾರದು ಅನ್ನುವಂತದ್ದು ಒಂದು ಸಂಸ್ಕಾರ, ಅದು ಪದ್ಧತಿ, ಆಚಾರ. ಯಾರು ಪ್ರಸಾದಿಕರಾಗ್ತಾರ ಅವರು ಒಂದಗಳ ಪ್ರಸಾದನ ತಾಟಿನೊಳಗೆ ಬಿಡಬಾರದು ಅಂತ ಐತಿ. ಆದ್ರೆ ಈಕೆ ತಿಳ್ಕೊಂಡ್ಬಿಟ್ರಳ ಕಡಿಮೆ ಆಗಿದ್ದ, ನಾ ಬೇಕಂದ್ರೆ ಇನ್ನು 10 ಸಾರಿ ನೀಡಂಗಿದ್ದೆ. ಅದು ಎಂತ ತಾಟ್ ನೆಕ್ಕಿದ್ನ ತಂಗಿ. ಏನ್ ಮಾಡೋರು ಇಂಥವ್ರಿಗೆ? ಸ್ವಾಮಿಗಳು ಮರ್ಯಾದೆ ಉಳಿತೈತೆ ಅವ್ರ ಮನೆಗೆ ಹೋದ್ರು. ಇದು ಕೇವಲ ಸ್ವಾಮಿಗಳಷ್ಟೇ ತಾಟಿನೊಳಗ ಅನ್ನ ಬಿಡಬಾರ್ದು ಅಂತಲ್ಲ, ಭೂಮಿ ಮೇಲೆ ಎಷ್ಟು ಜನ ಹುಟ್ಟ್ಯಾರ ಎಲ್ಲರೂ ಒಂದ್ ಅಗಳು ಬಿಡಲಾರ್ದಂಗ ಆ ತಾಟನ್ನು ಸ್ವಚ್ಛಾಗಿ ತೊಳಿಬೇಕು, ಅದು ಸಂಸ್ಕಾರ. ಈಗ ಎದ್ದ ಆಮೇಲೆ ಪ್ರಸಾದ ಕೊಟ್ಟಿರ್ಲಿ, ಎಷ್ಟು ಚಲ್ತಿರೋ ಪರಮಾತ್ಮ ಒಬ್ಬನೇ ಬಲ್ಲ. ಒಂದು ಅಗಳು ಅಕ್ಕಿ ಬೆಳಿಬೇಕಾದ್ರೆ 6 ತಿಂಗಳ ಕಷ್ಟ ಪಡ್ಬೇಕಾಗತ್ತ ರೈತ. ಆದ್ರೆ ಚೆಲ್ಲಕ್ಕೆ ಎಷ್ಟು ಸೆಕೆಂಡ್ ಬೇಕು ನಿಮ್ಗ?
6 ಸೆಕೆಂಡ್ ಸಾಕಾಗಿಲ್ಲ, ಚೆಲ್ಲಿ ಬಿಡ್ಬೋದು. ಅದು ಅನ್ನದ ಬೆಲೆ ಕೇವಲ ಸ್ವಾಮಿಗಳಿಗೆ ಅಷ್ಟೇ ಗೊತ್ತಿರಬಾರದು, ಎಲ್ಲರಿಗೂ ಕೂಡ ಗೊತ್ತಿರ್ಬೇಕು. ಇವತ್ತು ಒಂದು ಸಂಕಲ್ಪ ಮಾಡ್ರಿ ನೀವು, ಏನದು ಅಂತಂದ್ರೆ, ಇನ್ನು ಮೇಲೆ ನಾವು ತಾಟ್ನೊಳಗ ಅನ್ನವನ್ನ ಕೆಡಿಸಿ ಗಟಾರಕ್ಕೆ ಚೆಲ್ಲೋದಿಲ್ಲ ಅನ್ನುವಂತ ಸಂಕಲ್ಪ ಮಾಡ್ರಿ. ಈ ಬಸವ ಪುರಾಣ ಕೇಳಿದ್ದು ಸಾರ್ಥಕ ಆಗುತ್ತೆ. ಆ ಸಂಸ್ಕಾರ ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಂದ್ಬಿಡ್ತೈತಿ. ಒಂದೇ ಮಾಡ್ರಿ, ಬಹಳ ಬೇಡ. ಬಸವ ಪುರಾಣನ ನಮ್ಮ ಉಪ್ಪಿನ ಬಿಡಿಗೇರಿ ಸ್ವಾಮೀಜಿಯವರು ಬಹಳ ಚಲೋ ಹೇಳ್ತಾರ. ಅವ್ರು ಎಷ್ಟು ಹೇಳ್ಯಾರ ನಿಮಗೆ ಇನ್ನು ಒಂದು ವಾರದಾಗ ಅದನ್ನ ನೆನಪಿರೋದ್ರ ನಂಗೆ ಗೊತ್ತೈತಿ. ಯಾಕಂದ್ರೆ ಮರು ವಿಪರೀತ ಮರು ಐತಿ. ಆ ಮರು ಎಷ್ಟೈತೆ ಅಂತಂದ್ರೆ ಅದಕ್ಕೆ ಇಷ್ಟ ಅಂತ ಹೇಳಕ್ ಆಗೋದೇ ಇಲ್ಲ. ಮರುವಿನ ಬಗ್ಗೆ ನಿಮ್ಗೊಂದ ಮಾತು ಹೇಳಿದ್ರೆ, ಈ ಬಸವ ಪುರಾಣ ಎಲ್ಲಿ ನೆನಪಿಟ್ಕೋಬೇಕ್ರಿ? ಈ ಸ್ವಾಮಿಗಳು ಯಾರ್ಯಾರು ಬಂದಿದ್ರು ಅಂತ ಎಲ್ಲಿ ನೆನಪಿಟ್ಟಿರ್ತದೆ? ನಿಮ್ಗೆ ಯಾವ್ದು ನೆನಪಿರೋದಿಲ್ಲ. ನಮ್ಗೆ ಗೊತ್ತೈತದ ಯಾರ ಬಹಳ ಸ್ವಾಮಿಗಳು ಬಂದಿದ್ರಿ ಇಷ್ಟ ಅಂತೀರಿ, ಬಹಳ ತುಂಬಿದ್ರಿ ವೇದಿಕೆ ಮೇಲೆ ಅಂತೀರಿ ಹೊರತಾಗಿ ಇಂತಿಂತವ್ರು ಬಂದಿದ್ರ ಅಂತ ನೀವೇ ನೆನಪಿನಾಗ ಇಟ್ಕೊಳ್ಳೋದಕ್ಕೆ ಅಲ್ಲ. ಎಲ್ಲಿ ನೆನಪಿನಾಗ ಇಟ್ಕೋಬೇಕು? ಸ್ವಾಮಿಗಳನ್ನ ಯಾವ್ದು ನೆನಪಿಡಿಯೋದು. ಈಗಿನ ಮಂದಿಗೆ ಎಷ್ಟು ನೆನಪಿನ ಶಕ್ತಿ ಕಡಿಮೆ ಆಗೈತೆ ಅಂದ್ರ, ಒಬ್ಬ ಯಾವನ ಗಣಪತಿ ಬಾವಿಗೆ ವಿಸರ್ಜನೆ ಮಾಡಕ್ ಹೋದ, ಗಣಪತಿ ಇಟ್ಟಿರ್ತಾರಲ್ಲ, ಪದ್ಧತಿ ಏನೈತಪ್ಪ, ಗಣಪತಿನ ಅವ ಎಡಗೈಯಾಗಿ ಹಿಡ್ಕೊಂಡಿದ್ದ, ಸಾಲದಿತ್ತದು, ಬಲಗೈಯಾಗಿ ಗಂಟೆ ಬಾರಿಸುವಂತ ಹೊಂಟಿದ್ದ. ಮನಾಗಿಂದ ಎಡಗೈಯಾಗಿ ಗಣಪತಿ ಹಿಡ್ಕೊಂಡಾನ, ಬಲಗೈಯಾಗಿ ಗಂಟೆ ಬಾರಿಸುವಂತ ಹೊಂಟಾನ. ಬಾವಿ ದಂಡಿಗೆ ಹೋದ್ಮೇಲೆ ನೆನಪು ಹಾರಿಬಿಟ್ಟಿದ್ದ ಅವನಿಗೆ ಯಾವ್ದು ಮುಗಿಬೇಕು ಬಾವ್ಯಾಗ ಅಂತ. ಆ ಬಾವ್ಯಾಗ ಗಂಟೆ ಹೋಗದ್ ಗಣಪತಿ ಹೊಳಿ ತಂದಿತ್ತಂತ ಮನೆಗೆ. ಅಲ್ರಿ, ಮನಾಗ ಏನ್ ಹೇಳಿ ಕಳಿಸ್ಯಾರಲ್ಲ ಅದನ್ನ ಹೋಗಿ ಬಾವಿ ದಂಡ್ಯಾಗ ನೆನಪು ಹಾರೋರು ಬಸವಪುರ ನೆನಪು ಇಟ್ಕೋತಾರ, ಸ್ವಾಮಿಗಳ ಆಶೀರ್ವಚನ ನೆನಪು ಇಟ್ಕೋತಾರ. ಇದು ಬಹಳ ದೊಡ್ಡ ಮಹಾ ಅಂತ ತಿಳ್ಕೊಂಡ್ರಿ ನೀವು. ಇದೇನಲ್ಲ, ಮಾನ್ಯ ನನ್ನ ಹತ್ರ ಒಬ್ಬ ಬಂದಾನ, ಬಂದ ಮಠಕ್ಕೆ ಬಂದ್ಕೂಲಿ ಆರಾಮನಪ್ಪ, ಆರಾಮ್ ರೈತ, ನಿಮ್ಮ ಅವ್ವ ಅಪ್ಪ ಹೆಂಗದ? ಅವರು ಆರಾಮ, ಕುಟುಂಬ ಆರಾಮದಳಿಲ್ಲ, ಆರಾಮದ, ಮಕ್ಳು ಹೆಂಗದವ್? ಅವು ಆರಾಮದವ್, ಏಸಾಗ್ಯಾವ ಓದ್ನ್ಯಾಗ ಮಕ್ಳು ಏಸಾಗ್ಯಾವ ಅಂತ ಕೇಳಿದ್ರೆ ಅವ ನನ್ನಿದ್ರಿಗೆ ಕುತ್ಕೊಂಡು 1 2 ಏನ್ ಎಣಸಾಕತ್ತೇನ, ತನ್ನ ಮಕ್ಕಳನ್ನ ಎಣಸಾಕತ್ತೇನೆ ನನ್ನ ಇದ್ರಿಗೆ ಕುತ್ಕೊಂಡು. ಅಂದ್ರ ಅದು ಎಷ್ಟದವನು ಸಹಿತ ನೆನಪಿಲ್ಲ. ಇಷ್ಟು ಮರುಗೆ ಮಂದಿ ಯಾವ ನೆನಪಿನ ಇಟ್ಕೊಳ್ಳೋದ? ಅದಕ್ಕೆ ನಾನು ಹೇಳೋದು ಇಷ್ಟ, ಬಹಳ ಬೇಡ, ಒಂದನ್ನ ಪಕ್ಕ ನೆನಪಿನಾಗ ಇಟ್ಕೊಳ್ರಿ. ಬಸವಣ್ಣನ ನೆನಪಿಗಾಗಿ ನಾವು ಇನ್ನು ಮೇಲೆ ಊಟದಲ್ಲಿ ಅನ್ನ ಚೆಲ್ಲೋದಿಲ್ಲ, ಅದನ್ನ ಉಂಡೇ ತೀರ್ತೀವಿ, ಬೇಕಾದಷ್ಟೇ ನೀಡಿಸ್ಕೋತೀವಿ ಅನ್ನುವಂತಹದ್ದನ್ನ ತೀರ್ಮಾನ ಮಾಡಿದ್ರೆ ಈ ಸ್ವಾಮೀಜಿಯವರ ಕಾರ್ಯಕ್ರಮದಲ್ಲಿ ಬಸವ ಪುರಾಣ ಹಚ್ಚಿ ಸಂಸ್ಕಾರ ಕೊಟ್ಟಿದ್ದಕ್ಕೆ ಸಾರ್ಥಕ. ಈ ಕೆಂದಲ್ಲ ಎಷ್ಟು ಸರಿ ತಾಟ್ನಿಕ್ಕಿದ್ ನಯೋ ಅಂತೇಳಿ ಆಕೆ ಮಕ್ಳಿದ್ದ ಕೆಂದಂತ ನಮ್ಮ ಮನೆಗೊಂದು ಬಂದಿತ್ತವ. ಸ್ನಾನ ಮಾಡಿ ಕುತ್ಕೊಂಡ ಮೇಲೆ 1 ತಾಸರ ತನ್ನ ರುದ್ರಾಕ್ಷಿ ಎನಿಸಿದ್ ನೋಡ. ಆ ಸ್ವಾಮಿಗಳು ಜಪ ಮಾಡಕತ್ತಾರ, ಇವ್ರ ಮನ್ಯಾಗ ಹೋಗಿ ಮನಿ ಉದ್ಧಾರ ಆಗ್ಲಿ ಅಂತೇಳಿ ರುದ್ರಾಕ್ಷಿ ಮಾಲಿ ತಗೊಂಡು ಜಪ ಮಾಡ್ಯಾರ. ಪಾಪ ತಾಸು ಗಂಟ್ಲೆ ಇದು ಹೇಳಾಕತ್ತೈತೆ ಅಂತ 1 ತಾಸು ಎನಿಸಿದ. ನಮ್ಮ ಯಜಮಾನ ಅಂತ 10 ಸರ ಕೊಡ್ಸಂಗದ ಅಂದ್ರ ಆಕಿನ್ ತಿಳ್ಕೊಂಡಾಳ, ಕಡಿಮೆ ಆಗ್ಯಾವ ಅಂತ ಎನಸಾಕತ್ತೆ ಅಂತ ತಿಳ್ಕೊಂಡ್ರ. ಜಪ ಮಾಡ್ತಾರ ಸ್ವಾಮಿಗಳು ಸಹಿತ ಗೊತ್ತಿಲ್ಲ ಇವಕ್ಕ. ಇಂತಿಂತ ಮಂದಿ ಹುಟ್ಟ್ಯಾವ. ಮತ್ ಇಂಥವ್ರ ಮಕ್ಳು ಹೆಂಗಿರ್ಬೇಕು ವಿಚಾರ ಮಾಡ್ರಿ. ಇವ್ರ ಹಿಂಗದಾರ ಅಂತಂದ್ರ ತಾಟ್ನೆ ಹಾಕಿದ, ರುದ್ರಾಕ್ಷಿ ಎನಿಸಿದ ಅನ್ನವ್ರ ಇದ್ರ ಮಕ್ಳು ಹೆಂಗಿರ್ಬೇಡ ವಿಚಾರ ಮಾಡ್ರಿ. ಅಂತವ್ರ ಮನೆಗೆ ಇನ್ನೊಬ್ರು ಸ್ವಾಮಿಗಳು ಹೋದ್ರಂತ. ಕೂಸುಗಳು ಬಹಳ ಚಲೋ ಇರ್ತಾವ, ಎಲ್ಲ ನೋಡ್ತಿರ್ತಾವ. 3 ದಿನ ಇದ್ರ ಆ ಸ್ವಾಮಿಗಳು. ಪದ್ಧತಿ ಇತ್ತು ಅವ್ರ ಮನ್ಯಾಗ 3 ದಿನ ಸ್ವಾಮಿಗಳು ಇರೋ ಪದ್ಧತಿ ಇತ್ತು. 3 ದಿನ ಇರೋ ಪದ್ಧತಿ ಒಳಗ ಸ್ವಾಮಿಗಳು 3 ದಿನ ಉಳ್ಕೊಂಡ್ರಲ್ಲ. ಕೂಸು ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ 4-5 ವರ್ಷದ 6 ವರ್ಷದ ಇರ್ಬೇಕದು. ಸ್ವಾಮಿಗಳು ಪೂಜೆ ಮಾಡಿದ ಖುಷಿ ಅನಿಸ್ತು. ಅದನ್ನ ನೋಡಿದ್ದಿಲ್ಲ. ಆ ಗಂಟೆ ಬಾರಿಸೋದು, ಹೂವ ಏರಿಸೋದು, ಪತ್ರೆ ಏರಿಸೋದು, ಕರ್ಪೂರ ಹಚ್ಚೋದು, ಅದನ್ನೆಲ್ಲ ಮಜಾ ಅನಿಸ್ತಿತ್ತು ಅದಕ್ಕೆ. ಅದನ್ನೆಲ್ಲ ನೋಡ್ಕೊಂತ ಕುಂದಿರ್ತಿತ್ತು. ಕೊನೆಗೆ ಸ್ವಾಮಿಗಳು ಊಟ ಮಾಡ್ತಿದ್ರು. ಊಟ ಮಾಡಿ ತಾಟೆಲ್ಲ ಸ್ವಚ್ಛಗೆ ತೊಳ್ಕೊಂತಿದ್ರು, ಕುಡಿತಿದ್ರು. ಅದನ್ನೆಲ್ಲ ನೋಡ್ತು. 1 ದಿವ್ಸ ಹೋಯ್ತು, 3 ಹೊತ್ತು ಪೂಜೆ ಆಯ್ತು, ಪ್ರಸಾದ ಆಯ್ತು, ಮತ್ ಮರುದಿವ್ಸ ಹೋಯ್ತು, ಹಂಗೂ ಆಯ್ತು. ಸ್ವಾಮಿಗಳು ಏನ್ ಮಾಡಿದ್ರೆ ಅಂದ್ರೆ ಮನಿ ಮಾಲಕ 3ನೇ ದಿವ್ಸಕ್ಕೆ ಊರಿಗೆ ಹೋಗ್ಬೇಕಲ್ಲ, ಬಾರಪ್ಪ ಮತ್ತ ನಾವ್ ಇವತ್ತು ಹೋಗ್ತೀವಿ, ನೀನು ನಮ್ ಜೊತೆಗೆ ಪ್ರಸಾದ ಮಾಡು, ನೀನು ನಮ್ ಜೊತೆಗೆ ಪ್ರಸಾದ ಮಾಡು ಅಂತೇಳಿ ಮನಿ ಮಾಲಕನ ಕುಂದಿರಿಸಿಕೊಂಡ್ರು. ಮನಿ ಮಾಲಕದ ಊಟ ಮುಗಿದ ಮೇಲೆ ಕೈ ತೊಳ್ಕೊಂಡವ ತಾಟ್ನೊಳಗ. ಆ ಕೈ ತೊಳ್ಕೊಂಡು ಮುಸ್ರಿ ತಾಟ್ನ ಹಿಂಗ್ ಮ್ಯಾಲ ಒಯ್ಯಾಕತ್ತಿದ್ದವ. ಆ ಹುಡುಗ ಕೇಳ್ತೈತಿ, ಅಜ್ಜ ಎಲ್ಲಿ ಒಯ್ತಿ ಇದು? ನಾನು ಹೊರಗೆ ಒಯ್ದು ಮುಸ್ರಿ ಬಾನಿಗೆ ಹಾಕ್ತೇನೆ. ಬೇಡ ಬೇಡ ಅಜ್ಜಾರು ಕುಡಿತಾರ ಅವ್ರು ಅನ್ನಂತ.
ಏನ್ ಮಾಡ್ತೀವಿ ಅಂದ್ರ ಸ್ವಾಮಿಗಳ ದಿನ ತಮ್ಮ ತಾಟ್ ತೊಳ್ಕೊಂಡು ತಾವ್ ಕುಡಿಯೋದ್ ನೋಡ್ಯಾರಲ್ಲ ಮಗ ಅವ್ರ ಆಚೆಗಳಾಕತ್ತಾನ ನಿಂದು ಅವ್ರ ಕುಡಿತಾರ ಅಂತ ಹೇಳಿ. ಮತ್ತ ಅವ್ರ ಹಂಗದಾರ ಅಂದ್ರೆ ಈಡಿ ಹೆಂಗಿರ್ಬೇಡ. ಅವ್ರ ಅಜ್ಜನ ಮುಸುರಿ ಸ್ವಾಮಿಗಳು ಕುಡಿಸೋದು ಹುಟ್ಟೈತಿ ಇದು.